ಡಿಫ್ರೆಂಟ್ ಅಂದ್ರೆ ಉಪೇಂದ್ರ ಅವರು, ಉಪೇಂದ್ರ ಅಂದ್ರೆ ಡಿಫ್ರೆಂಟ್. ಹೌದು, ನೀವು ಈ ಮೂವಿನ ನೋಡೋಕೆ ಹೋದರೆ ತುಂಬ ವಿಷಯಗಳನ್ನೇ ಅರ್ಥ ಮಾಡ್ಕೋತೀರ. ಹೌದು, ಇವ್ರನ್ನ ರಿಯಲ್ ಸ್ಟಾರ್ ಅಂತ ಸುಮ್ಮನೆ ಕರೆಯೋದಿಲ್ಲ. ಹೌದು, ರಿಯಲ್ ಆಗಿರೋದನ್ನೇ ಈ ಮೂವಿಲಿ ತೋರಿಸಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಯು ಬಾಯ್ ಇದರ ಅರ್ಥ ನೀನಾ ನಾನಾ ಅಥವಾ ಬೇರೆ ಏನಾದರೂ ಅರ್ಥ ಇದೆಯಾ ಅಂತ ನೀವು ಥಿಯೇಟರ್ಗೆ ಹೋಗಿ ನೋಡಲೇಬೇಕು. ಹೌದು, ಪ್ರೆಸೆಂಟಾಗಿ ನಡೀತಾ ಇರೋ ಕಥೆಯಾದ್ರೂ 2040ರಲ್ಲಿ ನಡಿಬೋದು ಅಂತ ನಮ್ಮ ಡೈರೆಕ್ಟರ್ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಅಂತ ಹೇಳಬೇಕು. ಹೌದು, ನಾವು ಹಿಂದಿನ ಕಾಲದಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ. ಈ ಥರ ಆಗ್ತಾ ಇರೋದು ನಿಜವಾಗ್ಲೂ ಕಾಣ್ಬರ್ತಾಯಿದೆ. ಹೌದು, ನಮ್ಮ ರಿಯಾಲಿಟಿ ಏನಿದೆ ಅದನ್ನೇ ಸಖತ್ತಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಅಂತಲೇ ಹೇಳಬೇಕು ಡೈರೆಕ್ಟರ್ ಉಪ್ಪು ಸರ್. ಹಾಗೂ ಈ ಸಿನಿಮಾದ ನಾಯಕಿ ಅವರಿಗೆ ಕೊಟ್ಟಿರೋ ಪಾತ್ರನ ಸಖತ್ತಾಗಿ ಎಂಗೇಜಿಂಗಾಗಿ ಇಟ್ಟಿದ್ದಾರೆ ಅಂತಲೇ ಹೇಳಬೇಕು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಡೆ ಬರೋದಾದರೆ ಫಸ್ಟ್ ಹಾಫಲ್ಲಿ ಸಖತ್ತಾಗಿತ್ತು, ಸೆಕೆಂಡ್ ಹಾಫ್ ಅಂತೂ ಇನ್ನೂ ಗ್ರಾಫ್ ಮೇಲಕ್ಕೆ ಹೋಗುತ್ತೆ ಅಂತಲೇ ಹೇಳಬೇಕು. ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿತ್ತು ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಇಂಟರ್ವಲ್ ಸೀನ್ ಆದಮೇಲೆ ಬರುವಂಥ ಸೀಕ್ವೆನ್ಸ್. ಹೌದು, ಅದು ತುಂಬಾ ಗ್ರಿಪ್ ಆಗಿತ್ತು ಅಂತಲೇ ಹೇಳಬೇಕು. ಇನ್ನು ಈ ಸಿನಿಮಾದಲ್ಲಿ ಕಲ್ಕಿ ಏನಕ್ಕೆ ಬರ್ತಾನೆ, ಉಪೇಂದ್ರ ಸರ್ ಅವರ ಕ್ಯಾರೆಕ್ಟರ್ ಡಬ್ಬಲ ಅಥವಾ ಸಿಂಗಲ ಅಂತ ನೀವು ಮೂವಿ ನೋಡಿ ತಿಳ್ಕೊಬೇಕು. ಇನ್ನು ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಈ ಸಿನಿಮಾ ಅರ್ಥ ಆಯಿತಾ ಅಥವಾ ಅರ್ಥ ಆಗಲಿಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಈ ಸಿನಿಮಾನ ಮಿಸ್ ಮಾಡದೆ ಥಿಯೇಟ್ರ್ನಲ್ಲಿ ನೋಡಬೇಕು ಅಂತಂದರೆ ಇವಾಗಲೇ ಹೋಗಿ ಅಂತ ಹೇಳ್ತೀನಿ. ಹೌದು, ಇದು ನಮ್ಮ ಸುತ್ತಮುತ್ತ ನಡೆಯುತ್ತಾ ಇರೋ ಕಥೆನೇ ಅಂತ ಹೇಳಬೇಕು. ಕರೆಂಟ್ಲಿ ಏನು ನಡೀತಾ ಇದೆ ಅದನ್ನೇ ಉಪೇಂದ್ರ ಅವರು ತೋರಿಸಿದ್ದಾರೆ ಅಂತಲೇ ಹೇಳಬೇಕು.